ಹಾಯ್ ಎವ್ರಿವನ್, ಇವತ್ತಿನ ಮಿನಿ ವ್ಲಾಗ್ ಏನಪ್ಪ ಅಂದರೆ ಇವತ್ತು ಸ್ಯಾಟರ್ಡೆ ಆದ್ದರಿಂದ ಪೂಜೆ ಮಾಡ್ತಾ ಇದ್ದೀನಿ. ಸೊ ಇವತ್ತು ಸಿಂಪಲ್ ಆಗಿ ಪೂಜೆ ಮಾಡೋಣ ಅಂತ ಒಂದೊಂದು ಹೂವನೇ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಕಟ್ಟಿಟ್ಟಿರೋದು ಹೂವು ಎಲ್ಲ ಇದೆ, ಆದರೆ ಇವತ್ತು ಹಾಕ್ತಾ ಇಲ್ಲ. ಕಾರಣ ಏನಂದರೆ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೆ ಮಂಡೆ ದೇವ್ರ ಸಾಮಾನೆಲ್ಲ ತೊಳೆದಿಟ್ಬಿಟ್ಟು ಮಂಡೆ ಎಲ್ಲ ಹೂವು ಎಲ್ಲ ಚೆನ್ನಾಗಿ ಹಾಕಿ ಪೂಜೆ ಮಾಡೋಣ ಅಂತ ಇವತ್ತು ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಬುಧವಾರ ಮತ್ತು ಭಾನುವಾರ 2 ದಿವಸ ಪೂಜೆ ಮಾಡಲ್ಲ ಅಷ್ಟೇ, ಇನ್ನು ಯಾವಾಗ್ಲೂ ಪೂಜೆ ಮಾಡ್ತೀವಿ. ನಾನ್ ವೆಜ್ ಮಾಡಿದ ದಿವಸನೂ ಪೂಜೆ ಮಾಡಲ್ಲ ನಮ್ಮ ಮನೆಯಲ್ಲಿ ನಾನು ಜಾಸ್ತಿ ಅಂದರೆ ಶನಿವಾರ ಮತ್ತು ಮಂಗಳವಾರ ಪೂಜೆ ಮಾಡ್ತೀನಿ. ಒಂದು ವೇಳೆ ನಾನ್ ವೆಜ್ ಏನಾದರೂ ಇದ್ದರೆ ಮಂಗಳವಾರ ಪೂಜೆ ಮಾಡಲ್ಲ. ಸ್ಯಾಟರ್ಡೆ ಅಂತೂ ನಮ್ಮ ಮನೆಯಲ್ಲಿ ನಾನ್ ವೆಜ್ ಯಾರೂ ತಿನ್ನೋದು ಇಲ್ಲ, ಏನೂ ಇಲ್ಲ. ಅದಕ್ಕೆ ಸ್ಯಾಟರ್ಡೆ ಮಾತ್ರ ಕಂಪಲ್ಸರಿ ಪೂಜೆ ಮಾಡ್ತೀನಿ. ನನಗೆ ಆಂಜನೇಯ ಸ್ವಾಮಿ ಅಂದರೆ ತುಂಬಾ ಇಷ್ಟ. ಎಷ್ಟು ಇಷ್ಟ ಅಂದರೆ ಆಂಜನೇಯ ಸ್ವಾಮಿ ಹಾಡು ಕೇಳ್ತಿದ್ರೆ ಸಾಕು ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನಿಮಗೆ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ನನಗೆ ಸ್ಪೆಷಲ್ ಬೇಬಿ ನನ್ನ ದೊಡ್ಡ ಮಗಳು. ಅವಳಿಗೆ ಮಾತು ಬರಲ್ಲ ಮತ್ತು ಬಿಹೇವಿಯರಲ್ಲೂ ಸ್ವಲ್ಪ ಚಿಕ್ಕ ಮಕ್ಕಳ ಥರ ಆಡ್ತಾಳೆ. ಅಷ್ಟೊಂದು ಬುದ್ಧಿ ಮೆಚುರಿಟಿ ಇಲ್ಲ ಅವಳಿಗೆ. ಸೊ ಅದಕ್ಕೇನೋ ಏನೋ ನಾನು ಯಾವ ದೇವಸ್ಥಾನಕ್ಕೆ ಹೋಗಲಿ ನನಗೆ ಅವಳು ನೆನಪು ಬಂದರೆ ಸಾಕು ಕಣ್ಣಲ್ಲಿ ನೀರು ಬರುತ್ತೆ. ನಾನೊಬ್ಬಳೇ ಅಲ್ಲ, ನಮ್ಮ ಮನೇಲಿ ಎಲ್ಲರೂ ನೋವು ಪಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ನಮ್ಮೂರಲ್ಲಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಯಾವಾಗಲೂ ನಾನು ಹೋಗ್ತಾನೆ ಇರ್ತೀನಿ ಅಲ್ಲಿ. ವಾರನೂ ಹೋಗ್ತಾ ಇರ್ತೀನಿ. ಇವಾಗೆ ಎಲ್ಲ ನನ್ನ ಸ್ಪೆಷಲ್ ಬೇಬಿ ಹುಟ್ಟಿದ್ದಾದ್ಮೇಲೆ ನಾನು ಅಲ್ಲಿಗೆ ಹೋಗ್ತಾ ಇರೋದು. ಅವಳು ನಾರ್ಮಲ್ ಇಲ್ಲ ಅಂತ ಗೊತ್ತಾದ್ಮೇಲೆ ಅನಿಸುತ್ತೆ, ಏನೋ ನನಗೆ ಅಷ್ಟೊಂದು ನೆನಪಿಲ್ಲ, ಆದರೆ ಯಾವಾಗಲೂ ಹೋಗ್ತಾನೆ ಇರ್ತೀನಿ. ಸೊ ನಮ್ಮ ಸ್ಪೆಷಲ್ ಬೇಬಿ ಅಂತ ಮಕ್ಕಳು ತುಂಬ ಜನ ಇದ್ದಾರೆ. ಹೇಳ್ಬೇಕಂದ್ರೆ ನಮ್ಮ ಸ್ಪೆಷಲ್ ಬೇಬಿನೇ ಪರವಾಗಿಲ್ಲ, ಓಡಾಡ್ತಾಳೆ ಅವಳು. ಊಟ ಬೇಕಂದರೆ ಸೈಗೆ ಮಾಡ್ತಾಳೆ, ಊಟ ಬೇಕು ಅಂತ. ಬಾಯಿ ಮಾತು ಬರಲ್ಲ ಅಷ್ಟೇ. ಮತ್ತು ಬಿಹೇವಿಯರಲ್ಲಿ ಸ್ವಲ್ಪ ಚಿಕ್ಕ ಮಕ್ಕಳ ಥರ. ಎಕ್ಸಾಂಪಲ್ ಕೊಡಬೇಕಂದ್ರೆ 5-6 ವರ್ಷದ ಮಗು 2 ವರ್ಷ ಥರ ಬಿಹೇವ್ ಮಾಡುತ್ತಲ್ಲ, ಸೇಮ್ ಅದೇ ಥರ ಇದ್ದಾಳೆ ಇವಳು. ಮುಂಚೆಗಿಂತ ಬರ್ತಾ ಇವಾಗ ಪರವಾಗಿಲ್ಲ ಅವಳು. ಇದು ಹೇಳ್ಬೇಕಂದ್ರೆ ದೇವ್ರ ಆಶೀರ್ವಾದ ಅಂತಲೇ ತಿಳ್ಕೊಬೋದು. ಪ್ರತಿಯೊಂದು ಹೆಜ್ಜೆಯಲ್ಲೂ ದೇವ್ರು ಕಾಪಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನಾವು ಯಾವಾಗಲೇ ಆಗಲಿ ನಾವು ಒಳ್ಳೆ ಮನಸ್ಸಿಂದ ಕೇಳ್ಕೊಂಡ್ರೆ ಆ ದೇವ್ರು ನಮ್ಮ ಜೊತೆ ಇದ್ದೇ ಇರ್ತಾನೆ. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.